ನಮಸ್ಕಾರ. ಈ ತಿಂಗಳಲ್ಲಿ ಯಾರು ಜನಿಸಿರ್ತಾರೋ ಖಂಡಿತವಾಗ್ಲೂ ಅವರು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾರೆ. ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸದಲ್ಲಿ ಇದ್ದು ರಿಟೈರ್ಡ್ ಆಗಿರ್ತಾರೆ. ಬೇಕಾದರೆ ಚೆಕ್ ಮಾಡ್ಕೊಳ್ಳಿ, ನೀವೇ ಗೊತ್ತಾಗ್ತಾ ಹೋಗುತ್ತೆ. ವಿಡಿಯೋನ ಲೈಕ್ ಮಾಡೇ ಮಾಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಮಾಡ್ಕೊಂತೀರಾ ಖಂಡಿತವಾಗ್ಲೂ. ಯಾವ ತಿಂಗಳಲ್ಲಿ ಜನಿಸಿದವರಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ? ಸ್ಟೇಟ್ ಗೌರ್ನಮೆಂಟ್ ಜಾಬ್ ಆಗಿರ್ಬೋದು, ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ಆಗಿರ್ಬೋದು, ಅಥವಾ ಸೆಮಿ ಗೌರ್ನಮೆಂಟ್ ಜಾಬ್ ಆಗಿರ್ಬೋದು, ಅಥವಾ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಇರ್ಬೋದು, ಅಥವಾ ಡೈಲಿ ವೇಜಸ್ನಲ್ಲಿ ಇರ್ಬೋದು, ಅಥವಾ ಸ್ಕೂಲು ಕಾಲೇಜುಗಳಲ್ಲಿ ಏಡೆಡ್ ಸ್ಕೂಲು ಕಾಲೇಜು ಇನ್ಸ್ಟಿಟ್ಯೂಷನ್ಸಲ್ಲಿ ಪರ್ಮನೆಂಟ್ ಆಗಿರ್ಬೋದು. ಯಾವುದಾದ್ರು ಫ್ಯಾಕ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ಬೇರೆ ಇನ್ನೊಂದು ಮತ್ತೊಂದು ಇದರಲ್ಲಿ ಪರ್ಮನೆಂಟಾಗಿ ಅವ್ರದ್ದು ಜಾಬು ಆಗಿರೋ ಅಂಥ ಚಾನ್ಸಸ್ ಇರುತ್ತೆ. ನನಗೇನು 60 ವರ್ಷದವರೆಗೂ ಏನು ತೆಗ್ದಾಕಲ್ಲಪ್ಪ, ಅಲ್ಲಿವರೆಗೂ ನನಗೇನು ತೊಂದರೆ ಇಲ್ಲ ಅಂತ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಜನಿಸಿದವರಿಗೆ ಇದ್ದೇ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಅವರಿಗೆ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ ನಾನು ಅನ್ನ ಮನೆ, 6ನೇ ಮನೆ ವೃತ್ತಿ ಮನೆ, ಸರ್ವೀಸ್ ಮನೆ, ಜಾಬ್ ಮನೆ ಅಂತೀವಿ. ಸರ್ವೀಸು ಸೇವೆ ಮಾಡೋ ಅಂಥ ಮನೆ 6ನೇ ಮನೆ ಬಂದರೆ ವೃತ್ತಿ ಸ್ಥಾನ, 10ನೇ ಮನೆ ಉದ್ಯೋಗ, 11ನೇ ಮನೆ ಲಾಭಸ್ಥಾನ. ಈ ಮನೆಗಳು ದಶಾಭುಕ್ತಿಗಳಲ್ಲಿ 1ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿರುತ್ತೆ ಅವರಿಗೆ. ಅಂಥವರಿಗೆ ಖಂಡಿತವಾಗ್ಲೂ 100ಗೆ 100% ಹೇಳ್ತಾ ಇದ್ದೀನಿ, ಸರ್ಕಾರಿ ಉದ್ಯೋಗ ಸಿಕ್ಕಿರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾರೆ. ಸರ್ಕಾರಿ ಉದ್ಯೋಗದಲ್ಲಿ ಇದ್ದು ರಿಟೈರ್ಡ್ ಆಗಿರ್ತಾರೆ. ನಿಮ್ಮ ಮನೆಗೆ ಅಪ್ಪನೋ, ಅಮ್ಮನೋ, ಅಣ್ಣನೋ, ತಮ್ಮನೋ, ಅಕ್ಕನೋ, ತಂಗಿನೋ, ಗಂಡನೋ, ಹೆಂಡ್ತಿನೋ, ನಾದಿನಿನೋ, ಸೊಸೆನೋ, ಅಳಿಯನೋ, ಅತ್ತೇನೋ, ಮಾವನ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ. ನಿಮ್ಮ ಫ್ರೆಂಡ್ಸು ಯಾರಾದರೂ ಗೌರ್ನಮೆಂಟ್ ಜಾಬಲ್ಲಿರೋರಿಗೆ ಈ ತಿಂಗಳಲ್ಲಿ ಜನಿಸಿದವರಿಗೆ ನೀವು ಸರ್ಚ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವ ತಿಂಗಳಪ್ಪ ಅಂತಂದರೆ ಜೂನ್, ಜುಲೈ, ಆಗಸ್ಟು, ಅಕ್ಟೋಬರು, ಡಿಸೆಂಬರು, ಮತ್ತು ಫೆಬ್ರವರಿ, ಮಾರ್ಚು, ಏಪ್ರಿಲ್, ಮೇ ಈ ತಿಂಗಳಲ್ಲಿ ಜನಿಸಿದವರಿಗೆ ಖಂಡಿತವಾಗ್ಲೂ ಸರ್ಕಾರಿ ನೌಕರಿ ಹುದ್ದೆಯಲ್ಲಿ ಇದ್ದೇ ಇರ್ತಾರೆ. ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾಕೆಂದರೆ ಇಂಥ ತಿಂಗಳಲ್ಲಿ ಹುಟ್ಟಿದವರಿಗೆ ಎಸ್ಪೆಷಲಿ ಆ ಮನೆಗಳು ಬಂದಿದ್ದರೆ ಖಂಡಿತವಾಗ್ಲೂ ನೀವು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೇ ಇರ್ತೀರಾ. ನಮಸ್ಕಾರ.